ಹಲೋ, ಕೊಟ್ಟವ್ರ ಹೇಳಿ ಸರ್. ಇವ್ರಿಗೆ ಅಜ್ಜಾರ್ ಅದಾರನ್ರಿ? ಹಾ ಅದಾರ, ಕೊಡ್ತೇನ್ರಿ. ಇದು ನಿಮ್ದ ಗಾಡಿ ಅಲ್ರಿ ಮುಂದಿಂದ? ಹಲೋ ರೀಪಾ. ಅಲ್ಲೂ ಶರಣ್ರಿ ಸಾಹೇಬ್ರ. ಅಧ್ಯಕ್ಷ ಹ್ಞೂನ್ರಿ. ಹಲೋ, ಅಧ್ಯಕ್ಷರಿಗೆ ಭೇಟಿ ಅನ್ರಿ ಹ್ಞೂನ್ರಿ. ಇಲ್ಲಿ ಡೆಲ್ಯಾಗ ಹ್ಮ್ ನೀವು ಮಾತಾಡಿದ್ದು ಹೇಳಿದ್ರನ್ರಿಪಾ. ಹೇಳಿದ್ರಿ. ಹ್ಮ್ ಈಗ ನಾ ಏನಂತೀನ್ರಿ, ಅವ್ರನ್ನ ಗಟ್ಟಿಗೆ ಹಿಡ್ಕೊಂಡ್ಬಿಡುದು ಪಾಡ್ರಿ. ಯಶವಂತರಾಯರ್ ಏನಂತಾರ, ಅವ್ರು ಹೇಳಿದ್ರಿ ಎಲ್ಲಿ ಹೋಗಾಕ ಹೋಗ್ಬೇಡ ಅಂತ ಹೇಳ್ಬಿಟ್ರಿ ಅವ್ರು ಅಂದ್ರಲ್ರಿ. ಹ್ಞೂನ್ರಿ. ಹಾ ಬೇಡ್ರಿ, ಓ ಲೆಕ್ಕ. ಬಾಳ ಆದ್ರ ನೀವು ಸುರ್ಜೇವಾಲ, ಖರ್ಗೆ, ವೇಣುಗೋಪಾಲ್ ಅಷ್ಟ ಭೇಟಿ ಆಗಂತ ಹೇಳಿದ್ರು. ಈಗ ಅವ್ನ 3 ಮಂದಿ ಭೇಟಿಯಾಗಿ ಬರ್ರಿಪ್ಪ ನೀವು. ಭೇಟಿ ಆಗೇನ್ರಿ ಅಪ್ಪ. ನಿಮ್ಗೆ ನಿಮ್ಗ ಹೇಳ್ಯಾರ ಅಂತಿರ್ಲ ನಾ ಮಾತಾಡಿದ್ದೆಲ್ಲ. ನೀವ್ ಮಾತಾಡಿದ್ದು ಹೇಳಿದ್ರಿ. ನಾನು ಹೇಳಿನ್ರಿ, ಇದು ಒಂದ್ ಮಾಡ್ರಿ ನೀವು. ನಿಮ್ಮನ್ನ ಮುಖ್ಯಮಂತ್ರಿ ಜಾಗದಲ್ಲಿ ನೋಡೋ ತನಕ ನಾವ್ ಏನೇನ್ ಕೆಲಸ ಮಾಡ್ತೀವಿ ಅನ್ನೋದು ನಿಮಗ್ ಮುಂದ್ ಗೊತ್ತಾಗತ್ತೆ ಅಂತ ಹೇಳಿನ್ರಿ ನಾನು. ಹ್ಞೂನ್ರಿ. ಏನಂದ್ರಿ ಅದಕ್ಕೆ ಅವ್ರು? ಎಂತ ಮಾತ್ ಹೇಳಿದ್ರಿ ಸ್ವಾಮೀಜಿ, ನಾ ಮರ್ಯಾಕ್ ಸಾಧ್ಯ ಏನ್ರಿ ಅಂತಂದ್ರ, ಮಾಡಿ ತೋರಿಸ್ರಿ, ನಾವು ನಮ್ದು ಏನಾದ್ರು ಮಾಡಿ ತೋರಿಸ್ತೀವಿ. ನಾವು ಏನದೀವಿ ಅನ್ನೋದು ನಿಮಗ್ ಗೊತ್ತಾಗಕತ್ತೈತಿ. ಬಾಳ ಸರಿ ನೋಡ್ಕೊಂಡ್ರಿ, ಮುಂದೂ ನೋಡ್ಕೋರಿ. ಇದ ಹೊಡೆತದಾಗನ ಏನ್ ಮಾಡೋಣ ಅಂತ ಹೇಳಿನ್ರಿ. ಒಟ್ ಹಂಗೆಲ್ಲಾ ಏನ್ ಮಾತಾಡ್ಬೇಕೆಲ್ಲ ಮಾತಾಡಿ ಇಟ್ಟಿನ್ರಿಪ್ಪ ನಾನು. ಚಲೋ ಆತಾಡ್ರಿ. ಭೇಟಿ ಆಗೋಕೆ ಸಮಾಜದ್ರಿ ಅದರಿಪ್ಪ ಎಲ್ಲಾ ಬಾಳ ಚಲೋ ಕನ್ವಿನ್ಸ್ ಮಾಡೀನ್ರಿ. ಮತ್ತೆ ಹೇಳ್ಯಾರಂತ ಇರಲ್ಲ ನಿಮ್ಗ ನಾ ಮಾತಾಡಿದ್ದೆ. ನೀವ್ ಮಾತಾಡಿದ್ದು ಹೇಳಿದ್ರಿ. ಅದರಿಪ್ಪ ಈಗ ಎಲ್ಲರಿಗಿ ಚಲೋ ಇಲ್ಲ ಸೀದಾ ಎಲ್ಲರಿಗಿ ಚಲೋ ಕನ್ವಿನ್ಸ್ ಮಾಡಾಕತ್ತೀನ್ರಿ. ಅವರು ಫಾರ್ಮ್ ಅದನ್ರಿ. ಹೌದೌದೌದು. ಯಾರ್ಯಾರಿಗೋ ಮಾಡಿರಿ, ಇವ್ರೊಬ್ರಿಗೆ ಮಾಡಿ ನೋಡ್ರಿ ಅಂತ ಹೇಳಿವ್ರಿ ನಾವ್. ಏನ್ರಿ? ಯಾರ್ಯಾರಿಗೋ ಮಾಡಿರಿ, SR ಪಾಟೀಲ್ ಸಾಹೇಬ್ರಿಗೂ ಅಷ್ಟ್ ಮಾಡಿ ನೋಡ್ರಿ, ಮುಂದ್ ನೋಡ್ರಿ ಅದನ್ನಂತ ಹೇಳಿವ್ ನಾವ್. ಹ್ಞೂನ್ರಿ. ಹ್ಞೂನ್ರಿ. ಈಗ ನೀವು ಯಶವಂತರಾಯ ಗೌಡ್ರಿಗೆ ಲೆಟರ್ ಕೊಟ್ಟೇವಲ್ರಿ ಅವ್ರಿಗೆ. ಕೊಟ್ಟಿನ್ರಿ. ನಾ ಸುರ್ಜೇವಾಲಾಗೂ ಪತ್ರ ಹಾಕಿನ್ರಿ, DK ಶಿವಕುಮಾರ್ಗೂ ಹಾಕಿನ್ರಿ, ಮುಖ್ಯಮಂತ್ರಿಗೂ ಹಾಕಿನ್ರಿ. ನನ್ನ ಎಲ್ಲಾ ಪತ್ರ ಹೋಗ್ಯಾವ್ರಿ ಅವ್ರಿಗೆ. ಆ ಲೆಟರ್ ಕಾಪಿ ನಾವು ಯಶವಂತರಾಯ ಗೌಡ್ರ ಅವ್ರ ಮನಿಗ್ ಹೋಗ್ ಮುಂದ್ ಕೊಟ್ಟನ್ರಿ. ಅವ್ರ ಕಡೆ ಕೊಟ್ರೇನ್ರಿಪ್ಪ? ನಾವು ಮಂಜು ಕೂಡೆ ಇದ್ದೇವ್ರಿ. ಅವ್ರು ಹೊಂಟಿದ್ರು, ಶೌಕತ್ತಾಗಿದ್ರಿ. ಈ 1000 ಲೆಟರ್ ಮುಡ್ಸ್ರಿ ಅಂತೇಳಿ ಅವ್ರ ಕಡೆ ಕೊಟ್ಟೇವ್. ನೀವು ಕಾಪಿ ಅವ್ರಿಗೆ ಪೋಸ್ಟ್ ಹಾಕಿ ಬಿಟ್ರಿ ಅನ್ನಂಗ. ಹೌದೌದು, ನಾನು ವಾಟ್ಸಪ್ಪಿಗೆ ಹಾಕಿನ್ರಿ ಎಲ್ಲರಿಗೂ. ಅವ್ರು ಎಲ್ಲಾ ಪರ್ಸನಲ್ ನಂಬರ್ ಅದಾವಲ್ರಿ, ವಾಟ್ಸಪ್ ಹಾಕಿನಿ, ನೋಡ್ಯಾರ್ರಿ. ಮತ್ತ ಹೊಳ್ಳಿ ಉತ್ತರನೂ ಕೊಟ್ಟಾರ್ರಿ, ಮಾಡ್ತೀವಿ ಅಂತ ಹೇಳಿ. ಇವ್ರ ಅಧ್ಯಕ್ಷ ಏನಂದ್ರಿ ನಿಮ್ಗೆ? ಅಧ್ಯಕ್ಷರ ನಾನು ಎಲ್ಲಾ ಚಂದ ಕನ್ವಿನ್ಸ್ ಮಾಡೋದ್ರ ಜೊತೆಗೆ ಏನ್ ಅನ್ಯಾಯ ಆತ ಅವ್ರಿಗೆ, ಅವ್ರ ನಾಯಕತ್ವ ಎಂತ ಅನ್ನೋದನ್ನ ಹೇಳಿದ್ನಲ್ರಿ. ಅದನ್ನ ಹೇಳಿದಂತ ಸಂದರ್ಭದಲ್ಲಿ ಇಷ್ಟ ಹೇಳಿರಲ್ಲ ಸ್ವಾಮೀಜಿ, ಈಶ್ವರ್ ಖಂಡ್ರೇನು ಬಾಳ್ ರಿಕ್ವೆಸ್ಟ್ ಮಾಡ್ಕೊಂಡ್ರ, ಮತ್ ನೀವು ಮಾಡ್ಕೊಂಡ್ರಿ. ಇದನ್ನ ನಾನು ಏನ್ ಮಾಡ್ಬೇಕು ಮಾಡ್ತೀನಿ, ಸ್ವಲ್ಪ ಕಾಯಿರಿ ಅಂತ ಇಷ್ಟ ಅಂದ್ರು. ನಂಬಿಕೆ ಇಡ್ರಿ ಅಂತ ಒಂದ್ ಮಾತಂದ್ರ. ಏನಂದ್ರಿ? ನಂಬಿಕೆ ಇಡ್ರಿ ಅಂದ್ರು ಕೊನೆಗೆ. ನಿಮ್ಮನ್ನ ನಂಬ್ಲಾರ್ದ ಇನ್ಯಾರ ನಂಬನು ಅಂತ ನೀವು ಹೇಳಿನ್ರಿ. ನಾ ಬರೋಬ್ಬರಿ ಆತಾಡ ನೀವ್ ಹೇಳಿ ಚಲೋ. ಅವ್ರಿಬ್ರಿಗೆ ಹೇಳಿರಲ್ಲ, ಅದ ಇಂಪಾರ್ಟೆಂಟ್. ಅವ್ರಿಬ್ರು ಹೇಳಿನ್ರಿ. ಅದಕ್ಕ ಯಶವಂತರಾಯರ್ ಏನಂತಾರ್ರಿ, ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ನಂಬಿಕೊಂಡು ಕುಂತಿದ್ದಕ್ಕ ಇವತ್ತ ಆಕಿಗೆ ಉದ್ಧಾರ ಆದ್ಲು, ಮಗ ಉದ್ಧಾರ ಆದಾಗತ್ತನ, ತಮ್ಮ ಉದ್ಧಾರ ಆದ. ಹಂಗ DK ಶಿವಕುಮಾರ್ ನಾ ಸರಳ ತಿಳ್ಕೊಳಂಗಿಲ್ಲ ಸ್ವಾಮೀಜಿ. ನಂಬಿಕೆ ಒಂದ್ ಸಾರಿ ನಂಬಿ ಬಿಟ್ಟ ಮನುಷ್ಯ ಅಂದ್ರೆ ಬಿಡಲ್ಲ, ಒಬ್ರು ನಂಬಿಕೊಂಡು ಹೋಗ್ಬೇಕು. ಈಗ ನಾವು ಅವ್ರನ್ನ ಹಿಡ್ಕೋತೀವಿ ಅಂತಂದ್ರ, ಅದಕ್ಕೆ ನಾ ಏನಂತೀನಿ, ಈಗ ನೀವು ಭೇಟಿ ಆಗಿರ್ಲಿರಪ್ಪ ಅಧ್ಯಕ್ಷರನ್ನ. ಇವ್ರು ಯಶವಂತರಾಯ ಗೌಡ್ರು ಪಾಟೀಲ್ ರೀ, ಇಂಡಿಯಾ ಮೇಲೆನು ಹೋಗಿ ಒಂದ್ ಸ್ವಲ್ಪ ನಿಮ್ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಇಷ್ಟ ಇಂಟ್ರೆಸ್ಟೆಡ್ ಅದಾರ ನಿಮ್ ಸಲುವಾಗಿ ಅವ್ರು. ನನಗ ಅವ್ರು ಏನ್ ಹಠ ಹಿಡಿದ್ ಬಿಟ್ಟಾರಪ್ಪ ಅಂದ್ರ, 101 ಮಂದಿ ಸ್ವಾಮಿಗಳು ತಗೊಂಡು AICC ಕಚೇರಿ ಮುಂದೆ ನೀವು ಬರ್ರಿ, SR ಪಾಟೀಲ್ ಹೆಂಗ್ MLC ಮಾಡೋದಿಲ್ಲ ನಾ ನೋಡ್ಕೊಂತೀನಿ ಅಂತ ಅನ್ನಕತ್ತಾರೆ. ಅದು ಬಹಳ ಕಷ್ಟದ ಕೆಲಸ ರೀಪಾ. 100 ಮಂದಿ ನಾ ಕರೆದ್ ಕೂಡಲೇ ಬರ್ತಾರ, 200 ಮಂದಿನೂ ಬರ್ತಾರ. ಆ ದಿಲ್ಲಿಗೆ ಟೈಮ್ ಇಲ್ಲ. ದಿಲ್ಲಿ ಕರ್ಕೊಂಡ್ ಬರ್ಬೇಕು, ಅಲ್ಲೆಲ್ಲ ಊಟ ವಸತಿ ವ್ಯವಸ್ಥೆ ಮಾಡ್ಬೇಕು, ಕುಂದ್ರಬೇಕು, ಹೋರಾಡ್ಬೇಕು, ಮತ್ ಅದು ಅಡ್ವಾನ್ಸ್ ಆಗ್ಬಾರ್ದು. ಈಗ ಇಷ್ಟ ಹೇಳಿದ್ದದ ಏನಪ್ಪ? ನಾ ಹೇಳಿನ್ರಿಪ್ಪ, ಸಾಕಷ್ಟು ಹೇಳಿನ್ರಿ. ಮತ್ತ ನಿಮ್ಗ ಅಷ್ಟ್ ಹೇಳಿದ್ರೆ ಸಾಕಂತೀರಿ ಅಂದ್ರ, ಈಗ ನಂದು ಒಂದೇ ಒಂದು ಸಿದ್ದರಾಮಯ್ಯನವ್ರ ಮನಿಗ್ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡೋದು ಒಂದ ಬಾಕಿ ಐತ್ರಿ. ಅದೊಂದ್ ಮಾಡ್ತೀನಿ, ಬೆಂಗಳೂರಿಗೆ ಹೊಂಟೀನ್ರಿ. ಇಲ್ಲಿಲ್ಲ, ನಾನ್ ಹಂಗ್ ಮಾಡೋದಿಲ್ಲ, ನಾ ಬ್ಯಾರೆ ಹೇಳ್ತೀನಿ. ನಾನ್ ತಿಳಿಸಿ ಹೇಳ್ತೀನ್ರಿ. ಐ ನೋ ಹೌ ಟು ಕನ್ವಿನ್ಸ್ ಹಿಮ್. ಹ್ಞೂನ್ರಿ. ಆಗ್ಲಿಪ್ಪ, ಆಗ್ಲಿ, ಸಂತೋಷ.
ಈ ಆಡಿಯೋವನ್ನು ಕೇಳಿದಾಗ ಸ್ಪಷ್ಟವಾಗಂತೂ ಒಂದು ಗೊತ್ತಾಗುತ್ತೆ, ಇದು ದಿಂಗಾಲೇಶ್ವರ ಸ್ವಾಮೀಜಿಗಳೇ ಮಾತನಾಡಿರೋದು ಅಂತ. ಲೋಕಸಭಾ ಚುನಾವಣೆಯ ರಣಕಣದಲ್ಲಿ ತಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಅಚ್ಚರಿ ಮೂಡಿಸಿದ್ರು ಇದೇ ದಿಂಗಾಲೇಶ್ವರ ಸ್ವಾಮೀಜಿಗಳು. ಈಗ ಮತ್ತೆ ಸುದ್ದಿಯಲ್ಲಿರೋದು ಲಿಂಗಾಯತ ಸಮುದಾಯವನ್ನೇ ಕಡೆಗಣಿಸ್ತಿದ್ದಾರೆ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಪ್ರಜ್ವಲ್ ಜೋಶಿ ವಿರುದ್ಧವೇ ಸ್ಪರ್ಧೆ ಮಾಡಲಿಕ್ಕೆ ಹೊರಟಿದ್ರು. ಇದು ಭಕ್ತರ ಭಾವನೆಗಳನ್ನು ಕೇಳಿಸಿತು. ತುಂಬ ಅಸಮಾಧಾನಕ್ಕೊಳಗಾಗಿದ್ದರು. ಚುನಾವಣೆಯಿಂದ ಹಿಂದೆ ಸರಿಬೇಕು, ಇಲ್ಲದಿದ್ದರೆ ಶಿರಹಟ್ಟಿ ಫಕೀರೇಶ್ವರ ಮಠವನ್ನೇ ನೀವು ತೊರೆಯಬೇಕಾಗತ್ತೆ ಅಂತ ಹೇಳಿ ಭಕ್ತರೆಲ್ಲರ ಆಗ್ರಹಿಸಿದರು. ಅದಾದ ನಂತರ ರಾಜಕೀಯ ಬರೋದು ಬೇಡ, ಮಠದ ಪೀಠ ಭಕ್ತಿ ಭಾವಕ್ಕೆ ಹೆಸರುವಾಸಿಯಾಗದೆ ದಯವಿಟ್ಟು ನೀವು ಕೋಮು ಸೌಹಾರ್ದಕ್ಕೆ ಹೆಸರುವಾಸಿಯಾಗಿರೋ ಮಠದಿಂದ ಈ ರೀತಿಯಾಗಿ ಪಕ್ಷವನ್ನು ಪ್ರತಿನಿಧಿಸೋದು ಬೇಡ ಅಂತ ಭಕ್ತರ ಆಗ್ರಹವಾಗಿತ್ತು. ಅದಾದ ನಂತರ ಚುನಾವಣೆಯಿಂದ ಹಿಂದೆ ಸರಿದ್ರು, ಒಂದು ಪಕ್ಷದ ಭಾಗವಾಗೋದು ಬೇಡ ಅಂತೇಳಿ ದೂರ ಉಳಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಮತ್ತೊಮ್ಮೆ ರಾಜಕೀಯ ಪಕ್ಷದ ಪರವಾಗಿ ಬ್ಯಾಟಿಂಗ್ ಬೀಸ್ತಿದ್ದಾರಾ ಅನ್ನೋ ಮಾತುಗಳು ಕೇಳಿಬಂದಿರೋದು. ಅದೆಲ್ಲದಕ್ಕಿಂತ ಬದಿಗೊತ್ತಿ ನಾವು ಮಾತನಾಡಬೇಕಾದ್ರೆ ಈ ಪಕ್ಷದ ಪರವಾಗಿ ಯಾಕೆ ಸ್ವಾಮೀಜಿಗಳು ಇಳಿದು ಬ್ಯಾಟಿಂಗ್ ಬೀಸಬೇಕು ಅಂತ, ಯಾಕೆ ಪಕ್ಷದ ಪರವಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ರಾಜಕೀಯದ ಪರವಾಗಿ ನಿಂತು ಮಾತನಾಡಬೇಕು ಅನ್ನೋದು ಯಾಕೆ ಅನ್ನೋದೇ ನನ್ನ ವಾದ. ಜನರ ಸಮಸ್ಯೆಗಳಿಗೆ ಅವರ ಮುಕ್ತಿಗೋಸ್ಕರ ಧಾರ್ಮಿಕ ವಿಚಾರಧಾರೆಗಳನ್ನು ಹರಿಬಿಡೋದು, ಜೊತೆಗೆ ಲೌಕಿಕ ಜೀವನದ ಮಹತ್ವಗಳನ್ನು ಸಾರೋದು ಅಥವಾ ಆಧ್ಯಾತ್ಮಿಕ ವಿಚಾರಧಾರೆಯನ್ನು ಹಂಚೋದು, ಇವೆಲ್ಲ ಮಾಡೋದು ಬಿಟ್ಟು ಕೇಸರಿ ವಸ್ತ್ರವನ್ನು ತೊರೆದು ಈ ಪೀಠಕ್ಕೆ ಮುಖಭಂಗವಾಗುವಂತೆ ನಡೆದುಕೊಳ್ಳುವ ಸ್ವಾಮೀಜಿಗಳ ಬಗ್ಗೆ ಯಾವಾಗಲೂ ಕೂಡ ಆಕ್ರೋಶ ಇದ್ದೇ ಇರುತ್ತೆ. ಸದ್ಯಕ್ಕೆ ವಿಧಾನಸಭೆಯಿಂದ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈಗಿರುವಾಗ ದಿಂಗಾಲೇಶ್ವರ ಸ್ವಾಮೀಜಿಗಳ ಆಡಿಯೋ ಸಖತ್ ವೈರಲ್ ಆಗಿರೋದು, ಪೂರ್ಣ ಪ್ರಮಾಣದಲ್ಲಿ ರಾಜಕೀಯಕ್ಕೇನಾದರೂ ಅಖಾಡಕ್ಕೆ ಇಳಿದು ಬಿಟ್ರಾ ಅನ್ನೋ ಮಾತುಗಳು ಕೇಳಿಬಂದಿರೋದು. ಯಾಕೆಂದರೆ ಬಾಗಲಕೋಟೆಯ SR ಪಾಟೀಲ್ ಪರ ಸ್ವಾಮೀಜಿಯವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿಗಳು ಮಾತನಾಡಿದ್ದಾರೆ ಎನ್ನಲಾದ ಈ ಸ್ಫೋಟಕ ಆಡಿಯೋ ಎಲ್ಲ ಕಡೆ ವೈರಲ್ ಆಗಿರೋದು. CM ಆಗುವ ತನಕ ಏನೇನು ಕೆಲಸ ಬೇಕೋ ಅದೆಲ್ಲವನ್ನ ಮಾಡ್ತೀನಿ ಅಂತ ಇದೇ DKಶಿ ಅವರ ಹತ್ರ ಮಾತನಾಡಿದ್ದೇನೆ ಅನ್ನೋ ಮಾತುಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಾಗಲಕೋಟೆಯ SR ಪಾಟೀಲ್ ಪರ ಸ್ವಾಮೀಜಿ ಮಾತನಾಡಿರೋ ಒಂದು ಸ್ಫೋಟಕ ಆಡಿಯೋ ಇದು. DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವ್ರನ್ನ ಒಪ್ಪಿಸ್ತೇನೆ, ಇದೊಂದು ಮಾಡಿಕೊಡುವಂತೆ ನಾನು DKಶಿ ಅವರ ಬಳಿ ಮಾತನಾಡಿದ್ದೇನೆ ಅಂತ ಹೇಳಿ SR ಪಾಟೀಲ್ರವರಿಗೆ ಮನವೊಲಿಸ್ತಾ ಇದ್ದಾರೆ. ಡೆಲ್ಲಿಗೂ ಹೋಗಿ ಮಾತನಾಡಿ ಬಂದಿದ್ದೇನೆ, ಎಲ್ರಿಗೂ ಕೂಡ ಪತ್ರವನ್ನು ಬರೆದಿದ್ದೇನೆ, ಹೈಕಮಾಂಡ್ ನಾಯಕರಿಗೂ ತಿಳಿಸಿದ್ದೇನೆ, ವಿಧಾನ ಪರಿಷತ್ ಸದಸ್ಯನಾಗಿ ನಿನ್ನನ್ನು ಮಾಡ್ತೀನಿ ಅಂತ ಉತ್ತರ ಕೊಟ್ಟಿದ್ದಾರೆ, ನೀ ಏನು ತಲೆ ಕೆಡಿಸ್ಕೋಬೇಡಿ ಅನ್ನೋ ಮಾತುಗಳು ಈ ಆಡಿಯೋದಲ್ಲಿ ಕೇಳಿಬಂದಿರೋದು. ಜೊತೆಗೆ ಇಂಡಿ ಕ್ಷೇತ್ರದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಹೇಳ್ತಾ ಇದ್ರು, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ DK ಶಿವಕುಮಾರ್ ಒಬ್ಬರನ್ನೇ ನಂಬಿ ಕೂತಿದ್ರು. DK ಶಿವಕುಮಾರ್ ಅವ್ರನ್ನ ನಂಬಿ ಕೂತಿದ್ದಕ್ಕೆ ಲಕ್ಷ್ಮಿ ಪುತ್ರ ಮೃಣಾಲ್ ಸೋದರ್ ಚನ್ರಾಜ್ ಉದ್ಧಾರ ಆದರು. ಹಾಗಾಗಿ ರಾಜಕೀಯದಲ್ಲಿ ಯಾವಾಗಲೂ ಒಬ್ಬರನ್ನೇ ನಂಬಿಕೊಂಡು ಹೋಗಬೇಕು, CM ಸಿದ್ದರಾಮಯ್ಯನವರ ಮನೆಗೂ ಹೋಗಿ ಒಪ್ಪಿಸ್ತೀನಿ ಅಂತ SR ಪಾಟೀಲ್ರವರಿಗೆ ಧೈರ್ಯ ತುಂಬ್ತಾ ಇದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿಗಳು. ಈ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿರೋದು. ಒಟ್ಟಾರೆಯಾಗಿ ಬಹಳಷ್ಟು ವಿರೋಧದ ಮಾತುಗಳು ಕೂಡ ಕೇಳಿಬರ್ತದೆ. ಯಾಕೆಂದರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗಾಗಲೇ ರಾಜಕೀಯಕ್ಕೆ ಇಳಿತೀನಿ ಅಂತ ಹೇಳಿ ಒಂದು ಬಾರಿ ಕೈ ಸುಟ್ಕೊಂಡಿದ್ದಾರೆ. ಮತ್ತೀಗ ಅದೇ ರಾಜಕೀಯ ವಿಚಾರವಾಗಿ ಆಡಿಯೋದ ಮುಖಾಂತರ ವೈರಲ್ ಆಗ್ತಾ ಇರೋದು. ಯಾಕೆ ಏನೋ ಗೊತ್ತಿಲ್ಲ, ಈ ಸ್ವಾಮೀಜಿಗಳಿಗೆ ರಾಜಕೀಯದ ಆಸಕ್ತಿ ಯಾಕೆ ಅನ್ನೋದೇ ಇನ್ನೂ ಕುತೂಹಲ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ನಾನು ಬರ್ತಾ ಇರ್ತೀನಿ. ರಾಕೇಶ್ ಶಾರುಂಡಿ, ಧನ್ಯವಾದಗಳು.